ಡ್ರಾಮಾ ಮಾಡೋದ್ರಲ್ಲಿ ಕುಮಾರಸ್ವಾಮಿ ಎಕ್ಸ್ಪರ್ಟ್. ಇದು ಡಿಕೆ ಡ್ರಾಮಾ ಕಣ್ಣೀರು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ, ಇದಕ್ಕೆ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿರುವಂತ ರೀತಿ. HDK ಸತ್ತವ್ರ ಮೇಲೆ ರಾಜಕಾರಣ ಮಾಡಿ ಬೆಳೆದ್ ಬಂದಂತವ್ರು. ಯಾವ ಸಂದರ್ಭದಲ್ಲಿ ಯಾವ ರೀತಿ ಡ್ರಾಮಾ ಮಾಡಬೇಕು, ವಿಷಯಗಳನ್ನ ಯಾವ ರೀತಿ ತಿರುಚಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಸರ್ಕಾರದ ಕಾರ್ಯಕ್ರಮ ಇದ್ದಿದ್ರಿಂದ DCM ಅಲ್ಲಿಗೆ ಹೋಗಿದ್ರು ಅಂತ ರಾಮನಗರದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಡ್ತಿದ್ರು. ಅಂದ್ರೆ ಹಿಂದೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರ್ ಹಾಕ್ದಾಗ ಟೀಕೆ ಮಾಡ್ತಾ ಇದ್ದಂತ ನೀವೇ ಈಗ ಕಣ್ಣೀರ್ ಹಾಕೊಂಡು ಓಡಾಡ್ತಿದ್ದೀರಲ್ಲ ಅಂತ ಹೇಳಿ ಕೆಲವರು ಟೀಕೆ ಮಾಡೋಕೆ ಶುರು ಮಾಡಿದ್ದಾರೆ. ಅದಕ್ಕೆ ಡಿಕೆ ಸುರೇಶ್ ಕೊಟ್ಟಿರುವಂತ ಉತ್ತರ ಇದು. ಏನೇನು ಆಗ್ತಾ ಇದೆ ಈ ಕಣ್ಣೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಏನ್ ಹೇಳಿದ್ರು, HDK ಅವ್ರು ಏನ್ ಹೇಳಿದ್ರು, DK ಸುರೇಶ್ ಏನ್ ಹೇಳಿದ್ರು, ಬನ್ನಿ ಕೇಳೋಣ. ನನಗೆ ಐ ಆಮ್ ವರಿಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. ಏನು 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. ಏನು 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟಾಗಿ ಒಂದು 10 ಮಿನಿಟ್ಸಲ್ಲೇ ಕ್ಲೋಸ್ ಮಾಡ್ಸೋಕ್ಕೆ ಒಂದು ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ಪಾಪ ಅವ್ರು ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು, ಇತ್ತೀರಿ 1-2 ಏನೋ ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಇಮಿಡಿಯೇಟಾಗಿ ರಶ್ ಮಾಡಿ 10 ನಿಮಿಷದಲ್ಲಿ ಮುಗಿಸೋಕ್ಕೆ ನೀವು ಏರ್ಪಾಟ್ ಮಾಡಿ ಅಂತ ಅಂದ್ಬಿಟ್ಟು. ರಾಜಕೀಯ ಮಾಡೋದು ಬೇರೆ ಟೈಮ್ ಇದೆ. ಇವತ್ತು 11 ಜನ ಬಲಿ ತಗೊಂಡ್ರಲ್ಲ, ನಿಮಗೇನಾದ್ರೂ ಮನುಷ್ಯತ್ವ ಇದ್ರೆ, ಮಾನವೀಯತೆ ಇದ್ರೆ, ಕಿಂಚಿತ್ತು ನಿಮಗೆ ದುಃಖ ಆಯ್ತು. ನಂತರ ವಿಧಾನಸೌಧದ ಅಲ್ಲ 20 ಗಂಟೆ ಆದ್ಮೇಲೆ ಕಣ್ಣಲ್ಲಿ ನೀರು ಹಾಕಿ, ಅದು ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ರೆ ಏನು ಯಾರೋ ಆ ಥರ ಆನಂದ ಭಾಷೆಯೋ ಅಥವಾ ದುಃಖದ ಭಾಷೆಯೋ ಗೊತ್ತಿಲ್ಲ ನಿಮಗೆ. ಆ ಕಣ್ಣಲ್ಲಿ ಹಡೋಕ್ಕೂ ಯಾವ ರೀತಿ ಉದಿದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ, ಉದಿದಿಂದ ಬರಬೇಕದೆಲ್ಲ ಆ ನೋವುಗಳು ನೋಡಿದಾಗ. ನೋಡಿ, ಕುಮಾರಸ್ವಾಮಿಯವರು ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಕುಮಾರಸ್ವಾಮಿಯವರು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಡ್ರಾಮಾ ಆಡ್ತಾರೆ, ಯಾವ ರೀತಿ ಅದನ್ನು ತಿರುಚ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು, ಕಾಮೆಂಟ್ಸ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿದ್ದೀನಿ. ಅವ್ರಿಗೆ ಸತ್ತವರ ಬಗ್ಗೆ ಅನುಕಂಪ ಇದೆಯೋ ಅಥವಾ ರಾಜಕೀಯ ಇದೆಯೋ ಅನ್ನೋದನ್ನು ರಾಜ್ಯದ ಜನ ತೀರ್ಮಾನ ಮಾಡಬೇಕು. ಅವ್ರಿಗೆ ಯಾವತ್ತೂ ಕೂಡ ಅವರು ಸತ್ತವ್ರ ಮೇಲೆ ರಾಜಕಾರಣ ಮಾಡಿಕೊಂಡೇ ರಾಜಕೀಯವನ್ನು ಬೆಳೆದು ಬಂದಂಥವ್ರು. DK ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಅಲ್ಲಿ ಹೋಗಿದ್ರು. ಹೆಂಗೆ ಹೋಗಿದ್ರು ಅಂತ ಕೇಳಿದ್ರೆ, ಸರ್ಕಾರ ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರು. RCB ಅವರು ಅಷ್ಟೊತ್ತಿಗೆ ಆಗಲೇ ತೀರ್ಮಾನ ಆಗಿತ್ತು, ಒಂದಿಬ್ಬರು ಸತ್ತಿದ್ದಾರೆ ಅಂತ ಮಾಧ್ಯಮಗಳು ಕೂಡ ವರದಿ ಆಗಿತ್ತು. ಆ ಸಂದರ್ಭದಲ್ಲಿ 10 ನಿಮಿಷದಲ್ಲಿ ವೈಂಡ್ ಅಪ್ ಮಾಡಿ ಅಂತ ಹೇಳಲಿಕ್ಕೋಸ್ಕರ ಅವರು ಆ ಸ್ಥಳಕ್ಕೆ ಹೋಗಿ ಅದನ್ನು 10 ನಿಮಿಷದಲ್ಲಿ ಅಲ್ಲಿ ಬಂದಂಥ ಅಭಿಮಾನಿಗಳಿಗೆ ವಿಚಾರವನ್ನು ತಿಳಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಬಂದಿರತಕ್ಕಂಥದ್ದು. ಅದು ಮಾಧ್ಯಮಗಳಲ್ಲೂ ಕೂಡ ಇದೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೆ, ಎಲ್ಲನೂ ಕೂಡ ಇದೆ.